ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ನಾನು ಒಂದು ಪ್ರಾರ್ಥನೆಗಳನ್ನು ಮಾಡ್ಕೊಳ್ತೇನೆ. ಏನಂತಂದರೆ, ನಿಮ್ಮ ಮನೆಗಳಲ್ಲಿ ಎಲ್ಲ ಸುಭಿಕ್ಷವಾಗಿದೆ. ನಿಮ್ಮ ಹೆಂಡತಿ ಭೋಜನವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ, ಎಲ್ಲವೂ ಇರುತ್ತೆ. ಸದಾ ಕಾಲ ನಿಮ್ಮ ಮನೆಯಲ್ಲಿ ಊಟೋಪಚಾರಗಳ ವಿಚಾರಕ್ಕೋಸ್ಕರವಾಗಿ ಸಣ್ಣ ಪುಟ್ಟ ಘರ್ಷಣೆಗಳು, ಗಲಾಟೆಗಳು ಆಗಬಹುದು. ಅಥವಾ ಅಡುಗೆ ಮಾಡಿದಂತಹ ಪದಾರ್ಥಗಳು ಬೇಗ ಕೆಟ್ಟಿ ಹೋಗಬಹುದು. ಅಥವಾ ನೀವು ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ಗುರುಗಳೇ ಅನ್ನ ಮಾಡಿದ್ವಿ, ಯಾಕೋ ಕಲರ್ ಬದಲಾವಣೆ ಆಗ್ಬಿಡ್ತು, ಕೆಂಪು ಕಲರ್ ಬಂದ್ಬಿಡ್ತು, ಅರ್ಶಿನ ಕಲರ್ ಬಂದ್ಬಿಟ್ಟಿದೆ. ಆವಾಗ ಅವ್ರಿಗೇನಾಗ್ಬಿಡುತ್ತೆ ಅಂದರೆ, ಏನೋ ಬೇರೆ ತಲೆಯಲ್ಲಿ ಬರುತ್ತೆ. ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಕೆಟ್ಟದೇನೋ ಇಲ್ಲಿದೆಯೇನೋ, ಯಾವುದೋ ದೇವ ಪೀಡೆ ಪಿಶಾಚಿ ಏನೋ ಇದೆಯೇನೋ ಇನ್ನುವಂಥದ್ದು ಎಲ್ಲವೂ ತಲೆಗೆ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಮೇಲೆ ಯಾರಾದರೂ ಪ್ರಯೋಗಗಳು ಮಾಡಿದ್ದಾಗಲೂ ಸಣ್ಣ ಪುಟ್ಟಂತಹ ವ್ಯತ್ಯಾಸಗಳಾಗುವಂಥದ್ದು ಉಂಟು. ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ಸದಾ ಕಾಲ ನಿಮ್ಮ ಮನೆಯಲ್ಲಿ ತುಪ್ಪವನ್ನು ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಈ ತುಪ್ಪ ಇದೆಯಲ್ಲ, ಅದು ನಾವು ಗುರುವಿಗೆ ಹೋಲಿಸ್ತೀವಿ, ಮತ್ತು ಮೃತ್ಯುಂಜಯನಿಗೆ ಹೋಲಿಸ್ತೀವಿ. ನಾವು ಎಲ್ಲಿ ಮನೆಗಳಲ್ಲಿ ತುಪ್ಪ ಇಟ್ಟಿರ್ತೀರಿ, ನೀವು ತುಪ್ಪವನ್ನು ಸ್ವಲ್ಪ ಅದಕ್ಕೆ ಬಳಸ್ತೀರಿ. ನಾನು ಉದಾಹರಣೆ, ಒಗ್ಗರಣೆಗೆ ಹಾಕ್ತೀರಿ ಅಂತ ಅಂದ್ಕೊಳ್ಳಿ, ಅಥವಾ ಊಟಕ್ಕೆ ಬಡಿಸ್ಕೊಳ್ತೀರಿ ಅಂತ ಅಂದ್ಕೊಳ್ಳಿ. ನಿಮಗೆ ರುಚಿನೂ ಬದಲಾವಣೆ ಆಗುತ್ತೆ, ಒಳ್ಳೆ ರುಚಿ ಸಿಗುತ್ತೆ, ಜೊತೆಯಲ್ಲಿ ಪಾಸಿಟಿವ್ ಎನರ್ಜಿ ನಿಮಗೆ ಮನೆಗೆ ಸಿಗುತ್ತೆ. ಮನೆಯಲ್ಲಿ ಆದಷ್ಟು ಸಹ ತುಪ್ಪವನ್ನು ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಎಷ್ಟು ಪದಾರ್ಥಗಳಿರಬೇಕು ಅಂತ ಅಂದರೆ, ಮನೆಗಳಲ್ಲಿ ಯಾವುದೇ ಮನೆಗಳಾಗಲಿ ಒಂದು ಉಪ್ಪಿನಕಾಯಿ, ತುಪ್ಪ, ಇಷ್ಟು ಪದಾರ್ಥಗಳು ಇರಬೇಕು. ಉಪ್ಪಿನಕಾಯಿ ಅಕಸ್ಮಾತ್ ಇಲ್ಲ ಅಂದರೂ ತುಪ್ಪವನ್ನು ನೀವು ಇಡಬೇಕು. ಏನಕ್ಕೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಅದನ್ನು ನಾವು ಬೃಹಸ್ಪತಿ ಅಂತ ಹೇಳ್ತೀವಿ, ಅಂದರೆ ಗುರು ಅಂತ ಹೇಳ್ತೀವಿ. ಗುರುವಿಗೆ ಮತ್ತೊಬ್ಬರು ಸರಿಸಮನಾಗಿರುವಂಥವ್ರು ಬೇರೆ ಇರೋದಿಲ್ಲ. ಅದಕ್ಕೆ ಯಾವಾಗಲೂ ಸಹ ಗುರುಗಳು, ಆ ಗುರುವನ್ನಂತಹ ಒಂದು ಸನ್ಮಾರ್ಗ ತೋರಿಸುವಂಥ ಒಂದು ಶಕ್ತಿ ಸದಾ ಕಾಲ ನಮಗೆ ಇರಬೇಕು. ಉದಾಹರಣೆ ಹೇಳುವಂಥದ್ದು, ದೇವರ ಮನೆಯಲ್ಲಿಯೋ ಅಥವಾ ಅಡಿಗೆ ಮನೆಯಲ್ಲಿಯೋ ತುಪ್ಪವನ್ನು ನೀವು ಇಟ್ಟಿದಾಗ ನಿಮಗೆ ಯಾವಾಗಲೂ ಸಹ ಪಾಸಿಟಿವ್ ಎನರ್ಜಿ ಇರುತ್ತೆ ಹೊರತು ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗಾಗಲೇ ಅದನ್ನು ನೀವು ಬಳಸ್ಕೊಳ್ಬೇಕು. ಊಟಕ್ಕೋ ಒಗ್ಗರಣೆಗೋ ಎಲ್ಲವೂ ಸಹ ಬಳಸ್ಕೊಳ್ಳಿ. ಜೊತೆಯಲ್ಲಿ ನಿಮಗೆ ಆದಷ್ಟು ಸಹ ನಿಮಗೆ ಸಾಧ್ಯವಾದರೆ ತುಪ್ಪವನ್ನು ನಿಮ್ಮ ಮನೆಯಲ್ಲಿಯೇ ತಯಾರಿಕೆ ಮಾಡಲಿಕ್ಕೆ ಅಭ್ಯಾಸ ಮಾಡಿ. ತಯಾರಿಕೆಯನ್ನು ಮಾಡಿದಾಗ ನಿಮಗೆ ಇನ್ನೂ ಚೆನ್ನಾಗಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಬೆಣ್ಣೆನ ತಂದು ನೀವೇ ಕರಗಿಸಿ ಅದನ್ನು ತುಪ್ಪ ಮಾಡಿದಾಗ ಇನ್ನೂ ಒಂದು ದೊಡ್ಡ ಮಟ್ಟದ ಒಂದು ಪಾಸಿಟಿವ್ ಎನರ್ಜಿ ನಿಮ್ಗೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ಮನೆಯಲ್ಲಿ ಒಂದು ಸುವಾಸನೆಯೂ ಬರುತ್ತೆ, ಸಿಹಿ ಸುದ್ದಿಯೂ ಬರುತ್ತೆ, ಇರುವಂಥ ನೆಗೆಟಿವ್ ಎನರ್ಜಿಯೂ ಹೋಗುತ್ತೆ. ಇದರ ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಗ್ತದೆ. ಜ್ಯೋತಿರ್ಗಮಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.